ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಲೀಲಾವತಿ, ಕನ್ಸಲ್ಟೆಂಟ್ ಗೈನಕಾಲಜಿಸ್ಟ್, ಆಬ್ಸ್ಟಿಟಿಷಿಯನ್ ಹಾಗೂ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್, ಸಿಗ್ಮಾ ಹಾಸ್ಪಿಟಲ್, ಮೈಸೂರು. ನನಗೆ 30 ಇಯರ್ಸ್ಗಿಂತ ಜಾಸ್ತಿ ಎಕ್ಸ್ಪೀರಿಯನ್ಸ್ ಇದೆ. ನಾನು JSS ಅಲ್ಲಿ ಯೂನಿಟ್ ಚೀಫ್ ಆಗಿ ಕೆಲಸ ಮಾಡಿದ್ದೀನಿ. ಇವತ್ತು ನಾನು ಒಂದು ಟಾಪಿಕ್ ಬಗ್ಗೆ ಮಾತಾಡ್ಬೇಕು ಅನ್ಕೊಂಡಿದ್ದೀನಿ. ಅದು ಒವೇರಿಯನ್ ಸಿಸ್ಟ್. ಎಲ್ಲ ಅಂಡಾಣುವಿನ ಸಿಸ್ಟು ಕ್ಯಾನ್ಸರ್ ಅಲ್ಲ. ಕೆಲವು ಅದಾಗೆ ಬರುತ್ತೆ, ಮತ್ತೆ ಯಾವುದೇ ಒಂದು ಟ್ರೀಟ್ಮೆಂಟ್ ಇಲ್ಲದೆ ಅದೇ ಕರಗಿ ಹೋಗುತ್ತೆ. ಅದನ್ನ ಸಿಂಪಲ್ ಸಿಸ್ಟ್ ಅಂತೀವಿ. ಅದು ಯಾಕಾಗತ್ತೆ? ನಿಮ್ಗೆಲ್ಲ ಗೊತ್ತು, ಅಂಡಾಣುವಿನಲ್ಲಿ ಒಂದು ಎಗ್ ಬೆಳೀತಾ ಇರುತ್ತೆ. ಅದು ಬೆಳೀತಾ ಹೋಗಿ 10ರಿಂದ 20ನೇ ದಿನದೊಳಗಡೆ ಹೆಚ್ಚು ಕಮ್ಮಿ 13-14ನೇ ದಿನ ಅದು ಎಗ್ಗನ್ನ ರಿಲೀಸ್ ಮಾಡುತ್ತೆ. ಅವಾಗ ಅದು ಸಿಸ್ಟ್ ಆಗಿ ಉಳಿಯೋಲ್ಲ. ಸಪೋಸ್ ಅದು ಗ್ರೋತ್ ಕಂಟಿನ್ಯೂ ಮಾಡಿ ಎಗ್ಗನ್ನ ರಿಲೀಸ್ ಮಾಡ್ತಿದ್ರೆ ಅದನ್ನು ಸಿಂಪಲ್ ಸಿಸ್ಟ್ ಅಂತಾರೆ. ಯೂಶುವಲ್ ಆಗಿ ಅದು 1 ಅಥವಾ 2 ಮುಂದಿನ ಋತುಚಕ್ರ ಆಗುವ ತನಕ ಇದ್ದು ಅದು ತಾನಾಗೇ ಕರಗಿ ಹೋಗುತ್ತೆ. ಅದಕ್ಕೆ ಯಾವುದೇ ವಿಧವಾದ ಔಷಧಿ ಆಗಲಿ ಅಥವಾ ಆಪರೇಷನ್ ಆಗಲಿ ಬೇಕಿರೋದಿಲ್ಲ. ಆದರೆ ಸಿಸ್ಟು ಬಂದಾಗ ನಿಮಗೆ ಮುಟ್ಟಿನಲ್ಲಿ ತೊಂದರೆ ಆಗ್ಬೋದು, ಪದೇ ಪದೇ ಮುಟ್ಟಾಗೋದು, ಹೊಟ್ಟೆ ನೋವು ಬರೋದು ಅಥವಾ ಬ್ಲೀಡಿಂಗ್ ಜಾಸ್ತಿ ಆಗುವ ಸಾಧ್ಯತೆಗಳಿರುತ್ತೆ. ಆಗ ಡಾಕ್ಟರ್ ಹತ್ರ ಬಂದಾಗ ಅಥವಾ ಗೈನಕಾಲಜಿಸ್ಟು ಸ್ಕ್ಯಾನ್ ಮಾಡಿದಾಗ ಅದನ್ನು ಕಂಡುಹಿಡಿತಾರೆ. ಅದಕ್ಕೆ ಕೆಲವು ನೋವನ್ನು ತಡೆಗಟ್ಟುವಂಥ ಒಂದು ಟ್ರೀಟ್ಮೆಂಟನ್ನು ಕೊಟ್ಟು ಕಳಿಸ್ತಾರೆ. ಫಾಲೋ ಅಪ್ ಸ್ಕ್ಯಾನ್ ಅಂತ ನೆಕ್ಸ್ಟ್ ಪೀರಿಯಡ್ ಆದಮೇಲೆ ಮಾಡಿದಾಗ 100ಕ್ಕೆ 99 ಜನರಲ್ಲಿ ಅದು ಉಳಿದೇ ಇರೋದಿಲ್ಲ, ಅದು ಅಬ್ಸಾರ್ಬ್ ಆಗಿಬಿಟ್ಟಿರುತ್ತೆ. ಅದರಿಂದ ಎಲ್ಲ ಸಿಸ್ಟ್ಗಳು ಕ್ಯಾನ್ಸರ್ ಅಲ್ಲ. ತೊಂದರೆ ಉಂಟಾದಾಗ ಡಾಕ್ಟರ್ ಹತ್ರ ಹೋಗಬೇಕು. ಅದು ಸಿಂಪಲ್ ಸಿಸ್ಟ್ ಆದರೆ ಯಾವುದೇ ಒಬ್ಬ ಗೈನಕಾಲಜಿಸ್ಟು ಅದನ್ನು ಆಪರೇಷನ್ ಆಗಲಿ ಮತ್ತೊಂದಾಗಲಿ ಇನ್ವೆಸಿವ್ ಪ್ರೊಸೀಜರ್ನ ಮಾಡಲಿಕ್ಕಿಲ್ಲ.